ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ವಿಶ್ವದ ಬಲಿಷ್ಠ, ಶ್ರೇಷ್ಠ ಹಾಗೆ ವಿಸ್ತೃತವಾದಂತಹ ಸಂವಿಧಾನದಲ್ಲಿ ನಮ್ಮ ಭಾರತದ ಸಂವಿಧಾನ ಒಂದು. ಇಂತಹ ಸಂವಿಧಾನವನ್ನ ನಾವು ಅಳವಡಿಸಿಕೊಂಡು 75 ವರ್ಷ ಅಂದ್ರೆ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದ್ದೀವಿ. ಈ ಕಾರಣಕ್ಕಾಗಿಯೇ ನಮ್ಮ ರಾಜ್ಯ ಸರ್ಕಾರ ಕೂಡ ವಿಶೇಷವಾಗಿ ಈ ಸಂವಿಧಾನದ ಕುರಿತಾದಂತಹ ಜಾಗೃತಿ ಜಾಥಾಗಳನ್ನ ಅತಿ ಹೆಚ್ಚಾಗಿ ಮಾಡ್ತಾ ಇದೆ. ಈ ವಿಚಾರವಾಗಿ ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕೂಡ ಇದ್ದಾರೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ವಿಚಾರ ಅಂತ ಅಂದ್ರೆ ಒಂದು ಹೌದು, ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದ್ದೀವಿ. ಮತ್ತೊಂದು ಈಗಿನ ಕಾಲಘಟ್ಟದಲ್ಲಿ ಅದರಲ್ಲೂ ಈ ಮಕ್ಕಳ ವಿಚಾರವಾಗಿ ನಾವು ನೋಡ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಸಂಗತಿಗಳನ್ನ ಅವ್ರ ಮನಸ್ಸಲ್ಲಿ ತುಂಬುವಂತಹ ಕಾರ್ಯ ಆಗ್ತಾ ಇದೆ. ಬಹುಶಃ ಅದಕ್ಕೂ ಕೂಡ ಈ ಸಂವಿಧಾನವೇ ಒಂದು ಅಸ್ತ್ರ ಅನ್ನುವಂಥ ರೀತಿಯಾಗಿ ಕೆಲ ಸಚಿವರುಗಳು ಮಾತನಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಸಂವಿಧಾನ ಕುರಿತಾದಂಥ ಜಾಗೃತಿ ಜಾಥಾ ನಾವೇನು ಗಮನಿಸ್ತಾ ಇದ್ದೀವಿ, ಪೀಠಿಕೆಯನ್ನ ಓದು, ಸಂವಿಧಾನದ ಪೀಠಿಕೆಯನ್ನ ಓದು, ಅದಾದ ನಂತರದಲ್ಲಿ ಸಂವಿಧಾನ ಜಾಥಾಗಳು, ಇದು ಅಮೃತ ಮಹೋತ್ಸವ ಅನ್ನುವಂಥ ಕಾರಣಕ್ಕಾಗಿನೋ ಅಥವಾ ಈಗಿನ ಕಾಲಘಟ್ಟಕ್ಕೆ ಅದರ ಅನಿವಾರ್ಯತೆ ಇದೆ ಅನ್ನುವಂಥ ಕಾರಣಕ್ಕಾಗಿನೋ? ನೋಡಿ, ಭಾರತದ ಸಂವಿಧಾನ ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಸಂವಿಧಾನ ಅಂತ ಹೇಳಿ ಮೆಚ್ಚುಗೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇದು ಇಡೀ ಪ್ರಪಂಚದಲ್ಲಿ ಒಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಬರವಣಿಗೆಯಲ್ಲಿ ಆಗಿರ್ತಕ್ಕಂಥ ಒಂದು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ. ಈ ಸಂವಿಧಾನವನ್ನು ರಚನೆ ಮಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ದೇಶಗಳ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಚಾರಿತ್ರಿಕ, ಸಾಂಸ್ಕೃತಿಕ ಬದುಕನ್ನು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಹಾಗೆ ನಮ್ಮ ಭಾರತದ ಸಂಸ್ಕೃತಿಯನ್ನು, ಚರಿತ್ರೆಯನ್ನು, ಸಾಂಸ್ಕೃತಿಕ ಜೀವನವನ್ನು ಮತ್ತು ವೈವಿಧ್ಯಮಯವಾದಂಥ ಧಾರ್ಮಿಕ ಆಚಾರ ವಿಚಾರಗಳನ್ನು, ಪ್ರಾಂತ್ಯಗಳನ್ನು, ಭಾಷೆಗಳನ್ನು ಕೂಲಂಕುಷವಾಗಿ ಆಳವಾಗಿ ಅಧ್ಯಯನ ಮಾಡಿ ಪರಿಶೋಧನೆ ಮಾಡಿ ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷನಾಗಿ ಮಾಡಲಿಕ್ಕೆ ಕಾಂಗ್ರೆಸ್ಸು ಸಂಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಗೆ ಬೆಂಬಲವನ್ನು ವ್ಯಕ್ತ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಇಂಥ ಒಂದು ಶ್ರೇಷ್ಠವಾದಂಥ ಸಂವಿಧಾನ ಬಂದಿದೆ. ಎಂಥ ಸಂವಿಧಾನ ಅಂದರೆ ಭಾರತ ದೇಶದ ಎಲ್ಲ 143 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡೋ ಸಂವಿಧಾನ. ಅಂದರೆ ಭಾರತದಲ್ಲಿ ವಾಸ ಮಾಡುವ ಎಲ್ಲರೂ ಭಾರತೀಯರೇ. ಭಾರತದಲ್ಲಿ ವಾಸ ಮಾಡುವ ಭಾರತೀಯರಾದ ನಾವೆಲ್ಲರೂ ಭಾರತೀಯರೇ. ಧರ್ಮ ಯಾವುದೇ ಇರಲಿ, ಭಾಷೆ ಯಾವುದೇ ಇರಲಿ, ಮತ ಯಾವುದೇ ಇರಲಿ, ನಾವೆಲ್ಲ ಭಾರತೀಯರು. ಈ ಭಾರತೀಯರ ಜೀವನವನ್ನು ಉತ್ತುಂಗಕ್ಕೆ ಕೊಂಡೊಯ್ಯೋದಕ್ಕೆ ನಮ್ಮ ಸಂವಿಧಾನ ಎಲ್ಲ ಅವಕಾಶಗಳನ್ನು ಒದಗಿಸಿಕೊಟ್ಟಿದೆ. ಧಾರ್ಮಿಕವಾಗಿ ಮುಕ್ತವಾದಂಥ ಅವಕಾಶಗಳನ್ನು ಆಯಾ ಧರ್ಮಗಳಿಗೆ ಕೊಟ್ಟಿದೆ. ಸಂವಿಧಾನದಲ್ಲಿ ಯಾವ ಧರ್ಮನೂ ಹೆಚ್ಚಲ್ಲ, ಯಾವ ಧರ್ಮನೂ ಕೀಳಲ್ಲ. ಅವರ ಧರ್ಮ ಅವ್ರಿಗೆ, ಅವರವ್ರ ಧರ್ಮ ಅವರವ್ರಿಗೆ, ಅವರು ಆಚರಣೆ ಮಾಡಲಿಕ್ಕೆ ಮುಕ್ತವಾಗಿದ್ದಾರೆ. ಮತ್ತು ಆ ವೈಚಾರಿಕತೆಯಿಂದ, ವೈಜ್ಞಾನಿಕತೆಯಿಂದ ಕೂಡಿರಬೇಕು. ಅದು ಅದರ ಧ್ಯೇಯೋದ್ದೇಶ. ಇದರ ಜೊತೆಗೆ ಭಾರತವನ್ನು ಹೇಗೆ ಮುನ್ನಡೆಸಬೇಕು ಅಂತ ಹೇಳಿ ಭಾರತದ ಆಡಳಿತಕ್ಕೆ ನಿರ್ದೇಶನ ತತ್ವಗಳ ಮೂಲಕ ನಮಗೆ ಸಂವಿಧಾನ ಅವಕಾಶವನ್ನು ಕೊಟ್ಟಿದ್ದಾರೆ. 1949 ಇಸ್ವಿ ನವೆಂಬರ್ 25ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರು ಕಾನ್ಸ್ಟಿಟ್ಯೂನ್ಸ್ ಅಸೆಂಬ್ಲಿನ ಉದ್ದೇಶಿಸಿ ಭಾಷಣ ಮಾಡಿ, ಐತಿಹಾಸಿಕವಾದಂಥ ಭಾಷಣ. ಇವತ್ತು ನಾವು ವೈವಿಧ್ಯಮಯವಾದಂಥ ಜೀವನಕ್ಕೆ ಕಾಲಿಡ್ತಾ ಇದ್ದೇವೆ. ವೈವಿಧ್ಯಮಯವಾದ ಜೀವನ, ಅನೇಕ ಧರ್ಮಗಳು, ಅನೇಕ ಭಾಷೆ, ಅನೇಕ ಆಚಾರ ವಿಚಾರಗಳು, ಸಾಂಸ್ಕೃತಿಕ ನಡವಳಿಕೆಗಳು, ಇದನ್ನು ಕಾಲಿಡ್ತಾ ಇದ್ದೇವೆ. ನಾವು ರಾಜಕೀಯವಾಗಿ ಸ್ವತಂತ್ರ ಪಡೆದಿದ್ರೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಇನ್ನೂ ಸ್ವತಂತ್ರ ನಮಗೆ ಲಭ್ಯವಾಗಿಲ್ಲ. ಈ ಒಂದು ಅಸಮಾನತೆಯ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವ್ಯವಸ್ಥೆಗಳು ಮುಂದುವರೆದರೆ ಮುಂದೊಂದು ದಿನ ಈ ಸಮುದಾಯಗಳು ಜಾಗೃತಿಗೊಂಡು ಈ ಸಂವಿಧಾನವನ್ನು ಧ್ವಂಸಗೊಳಿಸಬಹುದು ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳಿದ್ದಾರೆ. ನಿಮಗೆ ಈಗ ಭಾಳ ಮಂದಿ ಹೇಳ್ತಾ ಇರ್ತಾರೆ, ನಾವು ಈಗ ಪ್ರಗತಿಪರ ಚಿಂತಕರುಗಳು,
ಲೇಖಕರುಗಳು ಬಹಳಷ್ಟು ಕಾರ್ಯಕ್ರಮಗಳಿಗೆಲ್ಲ ಹೋದಂಥ ಸಂದರ್ಭದಲ್ಲಿ ಸಂವಿಧಾನ ಬಹಳ ಒಂದು ಆತಂಕದ ಸನ್ನಿವೇಶದಲ್ಲಿದೆ ಅಥವಾ ಬಹಳ ಒಂದು ಕೆಟ್ಟ ಅಂಚಿನಲ್ಲಿದೆ ಅನ್ನುವಂಥದ್ದನ್ನು ಬಹಳ ಸಂದರ್ಭದಲ್ಲಿ ಅದರಲ್ಲೂ ಕಳೆದ 7-8 ವರ್ಷಗಳು ನಾವು ಹೆಚ್ಚೆಚ್ಚು ಪ್ರಸ್ತಾಪ ಮಾಡೋದನ್ನು ನೋಡ್ತಾ ಇರ್ತೀವಿ. ನಿಮಗೆ ಆ ಥರದ ಅನುಭವ ಆಗಿದೆಯಾ ಅಥವಾ ಆ ಥರದ ಕಳಕಳಿ ನಿಮಗೂ ಇದೆಯಾ? ನಮ್ಮ ಭಾರತ ದೇಶ ಕೌಟಿಲ್ಯನ ಕಾಲದಲ್ಲಿ, ಮೌರ್ಯ ಸಾಮ್ರಾಜ್ಯದ ಆಡಳಿತ ಕೌಟಿಲ್ಯ ಅವರ ಕಾಲದಲ್ಲಿ, ಮೊಘಲರ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ ಜಾತೀಯತೆಯನ್ನು ಒಪ್ಪಿಕೊಂಡು ಇದ್ದೀವಿ. ಆದರೆ ಮುಂದುವರೆದ ಸಮಾಜಗಳು ಜಾತಿಯನ್ನು ರಾಜಕೀಯ ಅಧಿಕಾರದ ಹಿಡಿತಕ್ಕೆ ಬಳಸ್ತವೆ, ತುಳಿತಕ್ಕೆ ಒಳಗಾದ ಜನಗಳು ಹಾಗೆ ಇರಬೇಕು ಅಂತ ಬಯಸ್ತವೆ. ಆದರೆ ಸಂವಿಧಾನ ಆ ಥರ ಹೇಳಿಲ್ಲ. ಸಮಾನತೆ, ಸಮಾನ ಅವಕಾಶವನ್ನು ಕಲ್ಪಿಸ್ಕೊಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಲ್ಯ ನೋಡಿದಾಗ, ಭಾರತದ ಚರಿತ್ರೆಯನ್ನು ವಿಶ್ಲೇಷಣೆ ಮಾಡಿದಾಗ, ಯಾವ ಜನರು ನೊಂದಿದ್ದಾರೋ, ಯಾವ ಜನರು ಈ ನಮ್ಮ ಮನುವಾದ ಅವರನ್ನು ಗುಲಾಮರ ರೀತಿಯಲ್ಲಿ 2ನೇ ದರ್ಜೆ ಪ್ರಜೆಗಳಾಗಿ ಶೋಷಣೆಗೆ ಒಳಪಡಿಸಿದ್ರು, ಸವಲತ್ತುಗಳಿಂದ ವಂಚಿಸಾಗಿದ್ರು, ಅದೇ ಜನ ಸಂವಿಧಾನವನ್ನು ಪದೇ ಪದೇ ಅಪಾಯಕ್ಕೆ ಒಡ್ತಿದ್ದಾರೆ. ಧರ್ಮದ ಹೆಸರಿನಲ್ಲಿ ಅಥವಾ ಜಾತಿ ಹೆಸರಿನಲ್ಲಿ ಆ ಕೋಮುವಾದಿಗಳ ವಿರುದ್ಧವಾಗೇ ಹೋರಾಟ ಮಾಡಿದಂಥವ್ರು ಬಾಬಾ ಸಾಹೇಬ್ ಅವರ ಬದುಕನ್ನು ವಿಶ್ಲೇಷಣೆ ಮಾಡಿದಾಗ. ಸೊ ಅದನ್ನು ಆಳವಾಗಿ ಅನುಭವಿಸ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರು ಭಾರತ ಎಂದೂ ಕೂಡ ಶೋಷಣೆಯಿಂದ ಮುಕ್ತವಾಗಿರಬೇಕು, ಸಮಾಜದ ನಿರ್ಮಾಣ ಆಗಬೇಕು, ಸಮಾನ ಅವಕಾಶಗಳು ಎಲ್ರಿಗೂ ಸಿಗಬೇಕು, ಸಾಮಾಜಿಕದ ನ್ಯಾಯದ ಪರಿಕಲ್ಪನೆ ಸಮಾಜದ ನಿರ್ಮಾಣಕ್ಕೆ ವೇದಿಕೆ ಆಗುತ್ತೆ ಅಂತಕ್ಕಂಥ ಮಹತ್ತರವಾದಂಥ ಉದ್ದೇಶಗಳನ್ನ ಇಟ್ಕೊಂಡು ಇದನ್ನು ಕೊಟ್ಟಿದ್ದಾರೆ. ಯಾವ ಜನರು ಸಂವಿಧಾನವನ್ನು ವಿರೋಧ ಮಾಡ್ತಾಯಿದ್ರೋ ಅದೇ ಜನರು ಇಂದು ಕೂಡ ಸಂವಿಧಾನಕ್ಕೆ ಕಾಲಕ್ಕೆ ಅಪಾಯವನ್ನು ತಂದೊಡ್ಡತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ರೂ ಭಾರತ ದೇಶದಲ್ಲಿ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ, ಅದಕ್ಕೆ ಕೊಟ್ಟಿಲ್ಲ. ಸಮಸ್ಯೆಗಳು ಇದ್ದರೂ ಕೂಡ ಭಾರತದ ಜನರು ಪ್ರಜ್ಞಾವಂತರಿದ್ದಾರೆ. ನಾವು 75ನೇ ವರ್ಷದ ಸಂವಿಧಾನ ದಿನಾಚರಣೆ ಸಂದರ್ಭದಲ್ಲಿ ನಾವು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಸಂವಿಧಾನವನ್ನು ಓದಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಿರ್ಧಾರ ಮಾಡಿದ್ವಿ. ಸುಮಾರು 50 ರಾಷ್ಟ್ರಗಳು, 400 ಜಿಲ್ಲೆಗಳು, ದೇಶದ 400 ಜಿಲ್ಲೆಗಳು, ಕರ್ನಾಟಕ ರಾಜ್ಯ ಒಂದೇ ಬಾರಿಗೆ ಸಂವಿಧಾನ ಪೀಠಿಕೆಯನ್ನು ಓದಿರತಕ್ಕಂಥ ಉದಾಹರಣೆ ನಿಮ್ಮ ಮಾಧ್ಯಮಗಳ ಮೂಲಕ ಪ್ರಕಟ ಆಗಿರತಕ್ಕಂಥದ್ದು ಒಂದು ಹಿಸ್ಟಾರಿಕಲ್ ಇವೆಂಟ್. ಹಿಸ್ಟಾರಿಕಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಹೇಳಿ ಅದು ನೋಟ್ 2,35,00,000 ಜನ ಒಂದೇ ಸಾರಿ ಹೇಳಿದ್ರು. ಇದರ ಉದ್ದೇಶ ಏನಂದರೆ, ಇದು ರಾಜಕೀಯ ಉದ್ದೇಶ ಆಗಲಿ, ಓಟಿನ ಉದ್ದೇಶ ಆಗಲಿ, ನಮ್ಮ ದೇಶದ ಪ್ರಜೆಗಳು, ಜನರು, ಯುವಕರು, ವಿದ್ಯಾವಂತರು ನಮ್ಮ ಸಂವಿಧಾನ ಏನು ಹೇಳಿದೆ, ನಮಗೇನೇನು ಹಕ್ಕುಗಳು ಕೊಟ್ಟಿದ್ದಾರೆ, ಈ ಹಕ್ಕುಗಳು ನಮಗೆ ಸಿಗ್ತಾ ಇದ್ದಾವ, ಈ ಹಕ್ಕುಗಳನ್ನು ಕೊಡಿಸೋರು ಯಾರು, ಒದಗಿಸೋರು, ಜಾರಿ ಮಾಡೋರು ಯಾರು, ಇದರ ಪ್ರಜ್ಞೆ, ತಿಳುವಳಿಕೆ ಜನಸಾಮಾನ್ಯರಲ್ಲಿ ಮೂಡಬೇಕು. ಈ ಪ್ರಜ್ಞೆ ಮೂಡಿದಾಗ, ಈ ಪ್ರಶ್ನಿಸುವ ಪ್ರವೃತ್ತಿ ಬೆಳ್ಕೊಂಡಾಗ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಬರುತ್ತೆ. ಆರೋಗ್ಯಕರವಾದಂಥ ಪ್ರಶ್ನೆಗಳನ್ನು ಕೇಳ್ತಾ, ಹಕ್ಕುಗಳನ್ನು ಪ್ರತಿಪಾದನೆ ಮಾಡ್ತಾ, ಅದನ್ನು ಒತ್ತಾಯಕ್ಕೆ ಆಗ್ರಹ ಮಾಡ್ತಾ ಆಡಳಿತ ರೂಢರನ್ನು ಎಚ್ಚರಿಸ್ತಕ್ಕಂಥ ಪ್ರವೃತ್ತಿನೇ ಪ್ರಜಾಪ್ರಭುತ್ವದ ಅತ್ಯಂತ ಪ್ರಮುಖವಾದಂಥ. ಆ ಕಾರಣಕ್ಕೆ ಹೇಳಿದ್ದಕ್ಕೆ ಇನ್ನೊಂದು ವಿಚಾರ ಅಂದರೆ, ಈಗ ನಾವು ತೀರಾ ಇತ್ತೀಚಿನ ಈ ಹುಡುಗರುಗಳ ಹತ್ರ ನಾವು ಇಂಟ್ರಾಕ್ಟ್ ಮಾಡ್ತಾ, ವಿದ್ಯಾರ್ಥಿಗಳ ಹತ್ರ ಹಲವು ಸಂದರ್ಭದವ್ರು ಅವ್ರು ಹೇಳ್ತಾರೆ ಸಂವಿಧಾನ ಬದಲಾಯಿಸ್ಬಿಡ್ಬೇಕು ಅನ್ನೋದು ಮಕ್ಕಳಲ್ಲಿ ಕೆಲವು ಭಾವನೆಗಳು ಬರೋದಕ್ಕೆ ಬಹುಶಃ ಅವ್ರು ಕೇಳುವಂಥ ಭಾಷಣ, ಅವ್ರಿರುವಂಥ ಆ ವಾತಾವರಣ ಕಾರಣ ಆಗಿರೋದು. ಮೊನ್ನೆನೂ ಒಂದು ಸ್ಕೂಲ್ನಲ್ಲಿ ನೀವು ನೋಡ್ಬೋದಾಗಿತ್ತು, ಯಾವುದೊಂದು ಕಾನ್ವೆಂಟ್ ಸ್ಕೂಲ್ನಲ್ಲಿ ಏನೋ ಸಮಸ್ಯೆ ಆಗಿಬಿಡ್ತು ಅಂತ ಈ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಯನ್ನು ಕೂಗ್ತಾ ಕೇಸರಿ ಬಾವುಟವನ್ನು ಮಕ್ಕಳುಗಳು ಎಲ್ಲ ಒಂದು 4-5 ವರ್ಷದ ಮಕ್ಕಳುಗಳು, ಆ ಮಕ್ಕಳ ತಲೆಯಲ್ಲಿ ಇದೆಲ್ಲ ಹೆಂಗೆ ಬಂತಪ್ಪ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಬಹುಶಃ ಅದಕ್ಕೆಲ್ಲದಕ್ಕೂ ಅಸ್ತ್ರ ಅಂತ ಅಂದರೆ ಈ ಸಂವಿಧಾನ ಏನು ಎತ್ತ ಅನ್ನುವಂಥದ್ದನ್ನು ಒಂದು ತಿಳುವಳಿಕೆ ಅವರಲ್ಲಿ ಭಾಳ ಪ್ರಜ್ಞಾಪೂರ್ವಕವಾಗಿ ಮೂಡುವಂಥದ್ದೇ ಆಗಿದೆಯಾ? ಮಕ್ಕಳ ಮನಸ್ಸು, ವಿದ್ಯಾರ್ಥಿಗಳ ಮನಸ್ಸು ಪರಿಶುದ್ಧವಾಗಿದೆ. ಅವರ ಮನಸ್ಸನ್ನು ಧರ್ಮ ಮತ್ತು ಜಾತಿಯ ಅಭಿಮನ್ನು ತುಂಬಿ ದ್ವೇಷವನ್ನು, ವೈಷಮ್ಯವನ್ನು, ಗುಂಪುಗಾರಿಕೆಯನ್ನು, ಸಮುದಾಯಗಳನ್ನು ಒಡೆಯುವಂಥ ಜಾತಿ ಹೆಸರಿನಲ್ಲಿ ವಿಘಟನೆ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡಬಾರ್ದು. ನಮ್ಮ ಭಾರತೀಯರಾದ ನಾವೆಲ್ಲರೂ ಒಂದೇ ಅಲ್ಲ, ಸೋದರರಿಂದ ಸೌಹಾರ್ದತೆಯಿಂದ ಸಹಬಾಳ್ವೆಯನ್ನು ನಡೆಸಬೇಕಾದಂಥವ್ರು. ಅದಕ್ಕೆ ನೀವು ಈಗ ನಾವು ಸಂವಿಧಾನ ಪೀಠಿಕೆ ಓದಿ ಅಂತ ಹೇಳಿದ ಮೇಲೆ
ನೀವು ನೋಡಿರ್ಬೋದು, ಈ ಜಾಗೃತಿ ಜಾಥಾ ಶುರು ಮಾಡಿದ ಮೇಲೆ 4 ವರ್ಷದ ಮಕ್ಕಳು ಸಂವಿಧಾನದ ಪೀಠಕ್ಕೆ ಓದ್ಕೊಳ್ಳದೆ ಸಂವಿಧಾನ ಬೋಧನೆ ಮಾಡ್ತಾ ಇದ್ದಾವೆ. 4 ವರ್ಷದ ಮಕ್ಕಳು ಎಷ್ಟು ಪ್ರಭಾವ ಬೀರಿರ್ಬೋದು ಈ ಒಂದು ಜಾಥಾ ಪ್ರಜ್ಞೆ ಮೂಡಿಸ್ತಕ್ಕಂಥ, ಜಾಗೃತಿ ಮೂಡಿಸ್ತಕ್ಕಂಥ ಸರ್ಕಾರದ ಪ್ರಯತ್ನ ಮಕ್ಕಳಲ್ಲಿ ಎಷ್ಟು ಅವರನ್ನು ಪ್ರಜ್ಞಾವಂತರನ್ನಾಗಿ ಮಾಡಿದೆ. ಹೇಗೆ ನಮಗೆ ಹೇಳ್ಕೊಡ್ತಿದ್ದಾರೆ ಅವರು. ಇದನ್ನು ನೋಡಿದಾಗ ನಮಗಾದರೂ ಸಂತೋಷ ಆಗುತ್ತೆ. ಇದೊಂದು ಮಹತ್ತರವಾದಂಥ ಕೆಲಸ, ದೊಡ್ಡ ಸಾಧನೆ. ಯಾಕೆಂದರೆ ಈ ಸಂವಿಧಾನನ ನಾವೇ ಒಪ್ಪಿದ್ದೀವಿ, ನಾವೇ ಅದನ್ನು ಶಾಸನ ಮಾಡಿದ್ದೀವಿ, ನಾವೇ ಅದನ್ನು ಒಪ್ಕೊಂಡಿದ್ದೀವಿ. ನಮಗೆ ನಾವೇ ಒಪ್ಪಿ ಅಂಗೀಕರಿಸಿ ಅಧಿನಯಿಸುವಾದ್ಮೇಲೆ ನಮ್ಮ ಜವಾಬ್ದಾರಿ ಅದರ ರಕ್ಷಣೆ ಮಾಡೋದು. ಸಂವಿಧಾನ ರಕ್ಷಣೆ ಆದರೆ ಸಂವಿಧಾನ ನಮ್ಮ ರಕ್ಷಣೆ ಮಾಡುತ್ತೆ. ಈ ನಾವು ನಾನು ಅಗೈನ್ ಮಕ್ಕಳುಗಳ ಬಳಿ ನಾವು ಭಾಳಷ್ಟು ಇಂಟ್ರಾಕ್ಟ್ ಎಲ್ಲ ಮಾಡ್ತಾ ಕೆಲವೊಂದು ವಿಚಾರಧಾರೆಗಳು ಬದಲಿರುತ್ತೆ. ಭಾಳಷ್ಟು ಸಂದರ್ಭದಲ್ಲಿ ಅವ್ರು ಕೇಳ್ತಾರೆ, ಸಂವಿಧಾನ ಬಂದು ಭಾಳಷ್ಟು ಮಾತನಾಡ್ತಾರೆ, ರಿಸರ್ವೇಷನ್ ಇಂದ ಫಂಡಮೆಂಟಲ್ ರೈಟ್ಸ್ ಬೇರೆ ಬೇರೆ ತನಕನೂ ಕೂಡ ಅವ್ರು ಮಾತನಾಡ್ತಾರೆ. ಯಾರಿಗೆ ಅನುಕೂಲ ಆಯಿತು? ಕೆಲ ಪ್ರಭಾವಿಗಳಿಗೆ ಮಾತ್ರ ಅನುಕೂಲ ಆಯಿತು. ಹಲವು ಸಂದರ್ಭದಲ್ಲಿ ಒಂದು ವರ್ಗದ ವಾದ ನೀವು ಕೂಡ ಕೇಳಿರ್ತೀರಿ, ರಿಸರ್ವೇಷನ್ ಎಲ್ಲ ತೆಗೆದು ಬಿಡಬೇಕು. ಅದಕ್ಕೆ ತಕ್ಕ ಹಾಗೆ ಮೊನ್ನೆಯಿಂದ ನಾವು ನೋಡಿದ್ವಿ, ಆರ್ಥಿಕವಾಗಿ ದುರ್ಬಲರು ಅನ್ನುವಂಥ ಒಂದು ಹೊಸ ಕೆಟಗರಿಯನ್ನು ಮಾಡಿ ಸೆಂಟ್ರಲ್ ಇಂದ ಒಂದು ರಿಸರ್ವೇಷನ್ ಕೊಟ್ಟಿರೋ. ಇಂಥ ವಾದಕ್ಕೆ ನೀವೇನು ಹೇಳ್ತೀರಾ? ರಿಸರ್ವೇಷನ್ ತೆಗೆದು ಬಿಡಬೇಕು, ಇದರಿಂದ ಯಾರಿಗೂ ಅನುಕೂಲ ಆಗ್ತಾ? ಸಂವಿಧಾನದ ಮೂಲ ಆಶಯ ಏನು ಅಂದರೆ ಅಸಮಾನತೆಯನ್ನು ತೊಡೆದಾಕಬೇಕು. ಅಸಮಾನತೆಯನ್ನು ತೊಡೆದು ಸಮಾಜದ ನಿರ್ಮಾಣ ಮಾಡ್ತಾ ಸರ್ವಾಂಗೀಣ ಅಭಿವೃದ್ಧಿಯ ಗುರಿಯನ್ನು ಮುಟ್ಟಬೇಕು. ಅದು ನಮ್ಮ ಸಂವಿಧಾನದ ಆಶಯ. ಅಸಮಾನತೆ ಇದೆಯಲ್ವಾ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ಸಾಮಾಜಿಕ ಇಂಥ ಅಸಮಾನತೆಯನ್ನು ಇಟ್ಕೊಂಡು ನೀವು ಹೇಗೆ ಬಲಿಷ್ಠ ಭಾರತ ಕಟ್ತೀರಿ? ನಮ್ಮ ಸಂವಿಧಾನ ಎಲ್ಲ ಕೊಟ್ಟ ಮೇಲೆ ನಮ್ಮ ಕರ್ತವ್ಯ ಅಲ್ವಾ, ನಮ್ಮ ಜವಾಬ್ದಾರಿ ಅಲ್ವಾ, ನಮ್ಮ ಹಕ್ಕುಗಳಲ್ವಾ? ಅದನ್ನು ಜನ ತಿಳ್ಕೋಬೇಕು. ಜನ ತಿಳ್ಕೊಂಡ್ರೆ ಸಂವಿಧಾನ ಮೀಸಲಾತಿ ಒಂದು ಭಾಗ ಯಾವ ಸಮುದಾಯಗಳನ್ನು ಶತಮಾನಗಳಿಂದ ಅಕ್ಷರದಿಂದ ವಂಚಿಸಿದ್ದಾರೆ, ಅಕ್ಷರ ಸಂಸ್ಕೃತಿಯಿಂದ, ಸಮಾಜದ ಮುಖ್ಯ ವಾಹಿನಿಯಿಂದ ಹೊರಗಡೆ ಇಟ್ಟಿದ್ದಾರೆ, ಸಾಮಾಜಿಕವಾಗಿ ಅವರನ್ನು ಬಹಿಷ್ಕರಿಸ್ತಾ ಇದ್ದಾರೆ. ಇಂಥ ಒಂದು ಸಮಾಜವನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಅದಕ್ಕೆ ಸಂವಿಧಾನ ಅವಕಾಶ ಕೊಟ್ಟ ಮೇಲೆ ಸಮಾಜದ ನಿರ್ಮಾಣ ಆಗಬೇಕಾಗಿತ್ತು. ಈಗ 75 ವರ್ಷ ಆಯಿತು, ಈಗಲೂ ಸಮಾಜ ನಿರ್ಮಾಣ ಆಗ್ತಾ ಇಲ್ಲ ಅಂತಂದರೆ ಏನು ಉಪಯೋಗ? ಇಂಥ ಕೆಲ ನಿರ್ಧಾರಗಳಿಂದ ಅಥವಾ ಇಂಥ ಕೆಲ ರಿಸರ್ವೇಷನ್ ಮತ್ತೊಂದು ಅನ್ನುವಂಥದ್ದು ಒಂದು ವಾದ ಹೂಡುವಂಥವ್ರು ಇರ್ತಾರೆ. ಅಂಥವರಿಗೆ ಉತ್ತರ? ರಾಜಕೀಯ ಪಕ್ಷಗಳು ಮತ್ತು ಸರ್ಕಾರದ ಕರ್ತವ್ಯ ಸಂವಿಧಾನಕ್ಕೆ ವಿಧೇಯರಾಗಿ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡಿ ಸಮಾಜದ ನಿರ್ಮಾಣ ಕಟ್ಟೋದು, ಸಮಗ್ರವಾದಂಥ ಭಾರತವನ್ನು ಕಟ್ಟೋದು, ಐಕ್ಯತೆಯನ್ನು ಕಾಪಾಡೋದು. ಅದಕ್ಕೆ ಮತೀಯವಾದಿಗಳು, ಕೋಮುವಾದಿಗಳು ಸೂಕ್ಷ್ಮ ವಿಚಾರಗಳನ್ನು, ಭಾವನಾತ್ಮಕ ವಿಚಾರಗಳನ್ನು ಮುಂದೆ ತಂದು ಮುಗ್ಧ ಜನರನ್ನು ವಂಚಿಸ್ತಕ್ಕಂಥ ಪ್ರವೃತ್ತಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆ ನಿಲುವುಗಳಿಗೆ, ರಾಜಕೀಯ ತೀರ್ಮಾನಗಳಿಗೆ, ಸರ್ಕಾರದ ತೀರ್ಮಾನಗಳಿಗೆ, ಧರ್ಮ ಜಾತ್ಯರ ತೀರ್ಮಾನಗಳಿಗೆ ಸರ್ಕಾರಕ್ಕೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ. ಅದಕ್ಕೇ ಜಾತ್ಯತೀತ ಅಂತ ಕರೆಯೋದು. ಧರ್ಮ ಮತ್ತು ಜಾತಿಯನ್ನು ಮೀರಿದ ನಿರ್ಣಯಗಳೇ ಸಂವಿಧಾನದ ಆಶಯಕ್ಕೆ ಪೂರಕವಾಗಿರ್ತಕ್ಕಂಥವು. ಸೊ ಈ ಥರದ ನಡವಳಿಕೆಗಳು ಜನಸಾಮಾನ್ಯರಿಗೆ, ಪ್ರಜೆಗಳಿಗೆ ಅವರನ್ನು ಒಗ್ಗಟ್ಟಾಗಿಡ್ತಕ್ಕಂಥ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಅನುಮಾನಗಳನ್ನು ಹುಟ್ಟಿಸಿ, ಗುಂಪುಗಳನ್ನು ಸೃಷ್ಟಿಸಿ, ಪರಸ್ಪರ ವೈರುದ್ಧವಾದ ಆಲೋಚನೆಗಳನ್ನು ರೂಢಿಸ್ತಕ್ಕಂಥ ಪ್ರವೃತ್ತಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾದದ್ದು. ಜನರು ಸಂವಿಧಾನದ ಆಶಿಕೆಯನ್ನು ತಿಳ್ಕೊಂಡಾಗ, ಅವರಿಗೆ ಪ್ರಜ್ಞೆ ಬಂದಾಗ ಪ್ರಶ್ನೆ ಮಾಡ್ತಾರೆ, ನಮ್ಮ ಹಕ್ಕು ಏನು, ನಮ್ಮ ಜವಾಬ್ದಾರಿ ಏನು, ನಮ್ಮ ಕರ್ತವ್ಯ ಏನು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅಂತಕ್ಕಂಥದ್ದೇ ನಮ್ಮ ಸರ್ಕಾರದ ಉದ್ದೇಶ. ಅದು ಈಡೇರಬೇಕು ಅನ್ನೋದೇ ನಮ್ಮ ಸರ್ಕಾರದ ಆಶಯ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ವಿ, ರಾಜ್ಯದ ಎಲ್ಲ 6,000 ಪಂಚಾಯತ್ಗಳಲ್ಲಿ, ನಗರಸಭೆ, ಪುರಸಭೆಗಳಲ್ಲಿ ಈ ಜಾಗೃತಿ ಜಾಥಾನ ನಾವು ಕಳಿಸ್ಬೇಕು. ಅಲ್ಲಿ ಸಭೆ ಸಮಾರಂಭಗಳಾಗಬೇಕು, ಸಬ್ಜೆಕ್ಟ್ ಸ್ಪೆಷಲಿಸ್ಟ್ ಮಾತಾಡಬೇಕು, ಯುವ ಜನರಿಗೆ ಹೇಳಬೇಕು, ಮಹಿಳೆಯರಿಗೆ ಹೇಳಬೇಕು, ಹಿಂದುಳಿದವ್ರಿಗೆ ಹೇಳಬೇಕು, ಅಲ್ಪಸಂಖ್ಯಾತರಿಗೆ ಹೇಳಬೇಕು, ಕಾರ್ಮಿಕರಿಗೆ ಹೇಳಬೇಕು, ರೈತರಿಗೆ ಹೇಳಬೇಕು, ಸಾಮಾಜಿಕ ಚಳುವಳಿ ಚಿಂತನೆಗಳಲ್ಲಿ ಭಾಗವಹಿಸಬೇಕು. ಎಲ್ಲ ಸಮುದಾಯದವರು ಸೇರಿ ನಾವು ಭಾರತೀಯರು, ಇದು ನಮ್ಮ ಸಂವಿಧಾನ,
ನಮಗೋಸ್ಕರನೇ ಇರ್ತಕ್ಕಂಥ ಸಂವಿಧಾನ. ಯಾವುದೇ ಒಂದು ವರ್ಗಕ್ಕೆ, ಒಂದು ಕ್ಷೇತ್ರಕ್ಕೆ, ಒಂದು ಸಮುದಾಯಕ್ಕೆ, ಒಂದು ಧರ್ಮಕ್ಕೆ ಸೀಮಿತವಾದ ದೇಶದ ಸಮಗ್ರ ಅಭಿವೃದ್ಧಿಯ ಹಿತವನ್ನು ಒಳಗೊಂಡಿರ್ತಕ್ಕಂಥ ಶ್ರೇಷ್ಠ ಸಂವಿಧಾನ ನಮ್ಮದು. ನಮ್ಮ ಸಂವಿಧಾನ ನಮ್ಮ ಜೀವನ ಅನ್ನೋದು ಸಾಮಾನ್ಯತೆಗೆ ಬರಬೇಕು ಅನ್ನೋ ಉದ್ದೇಶಕ್ಕೇ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂಥ ಐತಿಹಾಸಿಕವಾದಂಥ ತೀರ್ಮಾನವನ್ನು ಸಚಿವ ಸಂಪುಟವೇ ತಗೊಂಡಿದ್ದೀವಿ. ಇನ್ನೊಂದು ವಿಚಾರ ಅಂದರೆ, ಈಗ ಸಿದ್ದರಾಮಯ್ಯನವರು ಯಾವಾಗಲೂ ಈ ವಿಚಾರವನ್ನು ಹೇಳ್ತಿರ್ತಾರೆ, ನೀವು ಸಹ ಭಾಳ ಸಂದರ್ಭದಲ್ಲಿ ಹೇಳಿ, ಹಿಂದುತ್ವ ಅನ್ನುವಂಥದ್ದು ನಾವು ಬಿಜೆಪಿಯ ಹಿಂದುತ್ವವನ್ನು ಒಪ್ಪಲ್ಲ, ಸಾವರ್ಕರ್ ಹಿಂದುತ್ವವನ್ನು ಒಪ್ಪಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರ್ತೀರ. ಸೊ ಅಂಥ ಹಿಂದುತ್ವಕ್ಕೆ ವಿರುದ್ಧವಾದಂಥ ಒಂದು ಅಸ್ತ್ರನ ಇದು ಸರ್ಕಾರ, ಯಾಕಂದ್ರೆ ಅದು ಈ ವರ್ಷಕ್ಕೆ ಮಾತ್ರ ಸೀಮಿತ ಆಗಿರುತ್ತೋ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ, ಅಥವಾ ಇದು ಯಾರಿಗೋ ಅಸ್ತ್ರ ಅಂತ ಹೇಳಲಿಕ್ಕಾಗೋದಿಲ್ಲ. ಹಿಂದುತ್ವನೇ ಬೇರೆ, ಹಿಂದೂನೇ ಬೇರೆ. ಹಿಂದೂ ಇಸ್ ಎ ರಿಲಿಜನ್, ಹಿಂದೂಯಿಸಮ್ ಇಸ್ ಎ ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್. ಹಿಂದೂ ಇಸ್ ಎ ನಮ್ಮ ಧರ್ಮ, ನಾವೆಲ್ಲ ಹಿಂದೂಗಳೇ. ಆದರೆ ಹಿಂದುತ್ವ ಅದರ ಧರ್ಮದ ಎಕ್ಸ್ಟ್ರೀಮಿಸಮ್. ಅದರ ಮುಖಾಂತರ ನಿರ್ದೇಶನ ಮಾಡೋದು, ಭಯ ಹುಟ್ಟಾಕೋದು ಮತ್ತು ಸರ್ವಾಧಿಕಾರಿ ಧೋರಣೆಯ ನಿರ್ಣಯಗಳನ್ನು, ಆದೇಶಗಳನ್ನು ಇತರ ಮೇಲೆ ಏರೋದು, ಇದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾದದ್ದು. ಎನಿ ರಿಲಿಜನ್, ಫಾರ್ ಎಕ್ಸಾಂಪಲ್, ಯಾವ ರಿಲಿಜನ್ ಎಕ್ಸ್ಟ್ರೀಮಿಸಮ್ ಅದಕ್ಕೆ ಜಿನೋಫೋಬಿಯಾ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಜಿನೋಫೋಬಿಯಾ ಅಂದರೆ ಧರ್ಮದ ಮೂಲಕ ಭಯ ಹುಟ್ಟಿಸೋದು, ಧರ್ಮದ ಹೆಸರಿನಲ್ಲಿ ಜನರಲ್ಲಿ ಭಯಭೀತಿ ಹುಟ್ಟಿಸೋದು. ದಟ್ ಇಸ್ ಕಾಲ್ಡ್ ಜಿನೋಫೋಬಿಯಾ. ಸೊ ಅದಕ್ಕೆ ಅವಕಾಶ ಇಲ್ಲ. ಈಗ ಕೆಲವೊಂದು ನಿರ್ಧಾರಗಳ ಬಗ್ಗೆ, ಈಗ ಒಂದ್ ಕಡೆ ನೀವು ಸಂವಿಧಾನದ ಪೀಠಿಕೆ ಓದು, ಸಂವಿಧಾನ ಜಾಗೃತಿಯನ್ನ ಮೂಡಿಸ್ತಾ ಹೋಗ್ತೀರಾ, ಬಟ್ ಮತ್ತೊಂದ್ ಕಡೆ ಕೆಲವೊಂದು ತೆಗೆದುಕೊಂಡಂತ ಡಿಸಿಷನ್ಗಳ ಬಗ್ಗೆ ಸೆಷನ್ ಅಲ್ಲೂ ಕೂಡ ಪ್ರಸ್ತಾಪ ಆದಂತದನ್ನ ನೋಡಿದ್ವಿ. ಅದು ಮೊನ್ನೆ ಕೆಲವೊಂದು ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಆಚರಣೆ ಮಾಡೋ ಹೋಗಿಲ್ಲ ಅಂತೇಳಿ ಮೊದಲಿಗೆ ಸರ್ಕ್ಯುಲರ್ ಹೊರಡಿಸಿದ್ದು, ಅದಾದ ನಂತರ ಅದನ್ನ ವಾಪಸ್ ಪಡೆದಂಥದ್ದಾಗಿರ್ಬೋದು. ಮೊನ್ನೆ ಜ್ಞಾನ ದೇಗುಲ ಇದು ಕೈ ಮುಗಿದು ಒಳಗೆ ಬಾ ಅನ್ನುವಂಥದ್ದು ವಿಚಾರವನ್ನ ಪ್ರಸ್ತಾಪ ಮೇಲಿನ ಮೇಲೆ ಮಾಡಿದ್ರಲ್ಲ, ಸೊ ಆ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಅದೇನಾದ್ರು ಕಂಟೆಂಟ್ನಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ವ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು ಸಂವಿಧಾನದ ಆಶೆಗೆ ವಿರುದ್ಧವಾಗಿ ಏನೂ ನಡೆದಂಥದ್ದಲ್ಲ. ಅಲ್ಲಿಯ ಕೆಲವು ಟೀಚರ್ಸು ಮತ್ತು ಅವರು ಒಂದು ಗ್ರೂಪ್ಸ್ ಇದ್ದಾವಲ್ಲ, ಅದನ್ನು ಅವರು ಶಾಲೆಯಲ್ಲಿ ಮಕ್ಕಳಿಗೆ ಅವ್ರಿಗೆ ಜಾಗೃತಿ ಮೂಡಿಸೋದಕ್ಕೆ, ಗೌರವ ಬರೋದಕ್ಕೆ, ವಿಧೇಯತೆ ಬರೋದಕ್ಕೆ ಲೋಕಲ್ ಆಗಿ ಮಾಡ್ಕೊಂಡಿರ್ತಕ್ಕ ಸರ್ಕಾರದ ಸುತ್ತೋಲೇನೂ ಅಲ್ಲ, ಸರ್ಕಾರದ ಎಕ್ಸಿಕ್ಯೂಟಿವ್ ಆರ್ಡರ್ ಅಲ್ಲ, ಸರ್ಕ್ಯುಲರು ಅಲ್ಲ. ಆದರೆ ಕೈ ಮುಳುಗು ಒಳಗೆ ಬಾ ಯಾತ್ರಿಕನೇ ಅಂತ ಹೇಳೋದು ಕುವೆಂಪು ಅವರು ಕಲಾಶಿಲ್ಪವನ್ನು ಮೆಚ್ಚಿ, ಸೌಂದರ್ಯವನ್ನು ನೋಡಿ, ಅವ್ರ ಚಾರಿತ್ರಿಕ ಹಿನ್ನೆಲೆಗಳನ್ನು ವೈಚಾರಿಕತೆ ನೆಲೆಗಟ್ಟಿನಲ್ಲಿ ಹೇಳ್ತಾ, ಆ ಶಿಲ್ಪಿಯ ಕಲಾ ಚಾತುರ್ಯವನ್ನು ಮೆಚ್ಚಿ ಅವರು ನಮ್ಗೆ ಹೇಳ್ತಾ, ಇಲ್ಲಿ ಮೂಢನಂಬಿಕೆಗಳಿಗೆ ವಿರುದ್ಧವಾಗಿ ಗಂಟೆ ಇಲ್ಲ, ಜಾಗಟ ಇಲ್ಲ, ಜ್ಯೋತಿ ಇಲ್ಲ, ಪೂಜಾರಿ ಇಲ್ಲ, ಇದೆಲ್ಲ ಹೇಳ್ತಾ ವೈಚಾರಿಕತೆ ಅಲೆಯನ್ನು ಎಬ್ಬಿಸ್ತಂಥವ್ರು. ಕುವೆಂಪು ಅವರ ಆ ಪದ್ಯಕ್ಕೂ ಕೈ ಮುಳುಗು ಒಳಗೆ ಬಾ ದೇಗುಲ ಅನ್ನೋದಕ್ಕೂ ಸಂಬಂಧ ಇಲ್ಲ. ಅದರಲ್ಲಿ ತಪ್ಪುಗಳನ್ನು ಹುಡುಕೋಕ್ಕಿಂತ ಹೆಚ್ಚಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ. ಅಲ್ಲಿ ಸರ್ಕಾರ ಅಷ್ಟಕ್ಕೂ ಕುವೆಂಪು ಅವರ ಒಂದು ಅಕ್ಷರ, ಒಂದು ವರ್ಡು, ಒಂದು ಸೆಂಟೆನ್ಸ್ ಬದಲು ಮಾಡೋಕ್ಕೆ ಆಗೋದಿಲ್ಲ. ಅವರು ದೊಡ್ಡ ಪ್ರೇರಣಾ ಶಕ್ತಿ ನಮಗೆ ಕುವೆಂಪು ಅವರು ಅಂದರೆ. ಈಸ್ ನಾಟ್ ಅನ್ ಆರ್ಡಿನರಿ ಪರ್ಸನ್, ಇಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಟು ಆಲ್ ಆಫ್ ಅಸ್, ಪರ್ಟಿಕ್ಯುಲರ್ಲಿ ಶೂದ್ರಾಸ್ ಇನ್ ದಿ ಕಂಟ್ರಿ. ಇನ್ನೊಂದು ವಿಚಾರ ಅಂದರೆ ಸರ್, ಈಗ ಸಾಮಾಜಿಕ ನ್ಯಾಯವನ್ನ ಕೊಡಬೇಕಂತ ಸಂದರ್ಭದಲ್ಲಿ, ಸಮಾಜ ನಿರ್ಮಾಣ ಆಗಬೇಕಾ ಅಂತ ಸಂದರ್ಭದಲ್ಲಿ ಈಗ ರಾಜ್ಯ ಸರ್ಕಾರ ವರದಿಯನ್ನ, ಜಾತಿಗಣತಿ ವರದಿ ವಿಚಾರವಾಗಿ ಬಹಳ ಪ್ರಸ್ತಾಪ ಇದೆ. ಈಗ ಬಹಳಷ್ಟು ಹಿಂದುಳಿದ ವರ್ಗಗಳು ನಿಮ್ಮನ್ನು ಬಂದು ಕನ್ಸಲ್ಟ್ ಮಾಡ್ತಾರೆ, ಮುಖ್ಯಮಂತ್ರಿಗಳನ್ನು ಆ ವರದಿಯನ್ನ ಸ್ವೀಕರಿಸಿ ಅನ್ನುವಂತಹ ವಿಚಾರವಾಗಿ. ಮತ್ತೊಂದು ಕಡೆ ಕೆಲವರು ಪ್ರಬಲ ವರ್ಗ, ಈಗ ನೀವು ಹೇಳಿದ ಹಾಗೆ ಅದನ್ನು ವಿರೋಧ ಮಾಡುವಂತವರು ಕೂಡ ಇದ್ದಾರೆ. ಭಾರತ ದೇಶ ಜಾತಿ ವ್ಯವಸ್ಥೆಯನ್ನ ಚತುರ್ವರ್ಣದಿಂದ ಹಿಡಿದು, ಕೌಟಿಲ್ಯದಿಂದ ಹಿಡಿದು, ಚತುರ್ವರ್ಣ ಮೊಘಲರಿಂದ ಹಿಡಿದು, ಬ್ರಿಟಿಷರಿಂದ ಹಿಡಿದು ಇಲ್ಲಿ ತನಕ ಒಪ್ಕೊಂಡಿದ್ದೀವಲ್ಲ, ಅದು ನಡೀತಾ ಇದೆಯಲ್ಲ. ಒಪ್ಕೊಂಡ ಮೇಲೆ ಎಲ್ಲರಿಗೂ ಈ ಸಂಪತ್ತಿನ ಹಂಚಿಕೆ ಆಗಬೇಕು ಅಂದರೆ ಯಾರಿಗೇನೇನಿದೆ ಅಂತ ಗೊತ್ತಾಗಬೇಕಲ್ಲ. ಅದರ ನಿಜವಾದ ಸೆನ್ಸಸ್ ಕ್ಯಾಸ್ಟ್ ಸೆನ್ಸ್ ಆಗಬೇಕದು. ಕಾಲೇಲ್ಕರ್ ವರದಿಯಿಂದ ಹಿಡಿದು
ಎಲ್ಲ ಹಿಂದುಳಿದ ವರ್ಗಗಳ ಆಯೋಗ ವರದಿಗಳು ಕೂಡ ಕ್ಯಾಸ್ಟ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದಾರೆ. ಒಬ್ಬ ಟೀ ಮಾಡೋನ ಪರಿಸ್ಥಿತಿ ಏನು, ಇಲ್ಲಿ ಗಾಡಿಯಲ್ಲಿ ತರಕಾರಿ ಮಾಡೋರು ಹೆಂಗೆ ಬದುಕ್ತಾ ಇದ್ದಾರೆ, ಅವರ ಹಿನ್ನೆಲೆ ಏನು, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಅದರ ಆಧಾರದ ಮೇಲೆ ನೀವು ದೇಶದ ಸಂಪತ್ತನ್ನು ಒಂದು ಆಯವ್ಯಯ ಮಾಡುವಾಗ ಅವರನ್ನು ಮೇಲೆತ್ತಕ್ಕಂಥ ಕೆಲಸಗಳಾಗಬೇಕು. ಅದಕ್ಕೆ ಯಾರಿಗೋ ಪರವಾಗಿ ಇನ್ಯಾರಿಗೋ ವಿರುದ್ಧವಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲ ಇದು, ಅಥವಾ ರಾಜಕೀಯ ಉದ್ದೇಶ ಇಟ್ಕೊಂಡು ಓಟಿನ ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥ. ಕಾಕಾ ಕಾಲೇಲ್ಕರ್ ಮಂಡಲ್ ಕಮಿಷನ್ದು, ಅಲ್ಲಿಂದ ಬಂದು ನಮ್ಮ LG ಅವನೂರವರು ಎಲ್ಲವೂ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ಸ್ಗಳೆಲ್ಲ ಕ್ಯಾಸ್ಟ್ ಸೆನ್ಸಸ್ ಆಗಬೇಕು ಅಂತೇಳಿ. ಅಂದಿನ ಸಂದರ್ಭದಲ್ಲಿ ವಾಗ್ತಾನೆ ಸ್ವತಂತ್ರ ಬಂದಿತ್ತು. ಸ್ವತಂತ್ರ ಬಂದಿರೋ ಸಂದರ್ಭದಲ್ಲಿ ಕ್ಯಾಸ್ಟ್ ಇದಾದರೆ ಮತ್ತೆ ಅಲ್ಲಿ ಗುಂಪಾಗ್ಬೋದೇನಂತ ಆ ಸಂದರ್ಭದಲ್ಲಿ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಅವರು ಕಾಕಾ ಕಾಲೇಲ್ಕರ್ ರಿಪೋರ್ಟ್ ಕೊಟ್ಟಿದ್ದನ್ನು ಹಾಗೆ ಸ್ಥಗಿತಗೊಳಿಸಲಾಗಿತ್ತು. ಬಟ್ ದಿ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಈಸ್ ಕ್ಯಾಸ್ಟ್ ಸೆನ್ಸಸ್ ಆಗಬೇಕು ಅನ್ನೋದನ್ನ ಹೇಳಿ. ನೀವು ಸಂವಿಧಾನವನ್ನು ಸಂಪೂರ್ಣವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಪ್ರಯತ್ನದಲ್ಲಿ ತೆಗೆದುಕೊಳ್ಳುವಂಥ ಕೆಲ ನಿರ್ಧಾರಗಳನ್ನು ಬಳಸ್ಕೊಂಡು ಹಿಂದೂ ವಿರೋಧಿ ಸರ್ಕಾರ ಅನ್ನುವಂಥದ್ದನ್ನು ಬಿಂಬಿಸುವಂಥ ಪ್ರಯತ್ನ ಮೇಲಿನ ಮೇಲೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಆರೋಪ ಇದೆ. ನಿಮ್ಮ ಗಮನಕ್ಕೆ ಅದು ಬಂದ ಹಾಗೆ ಅದನ್ನು ಹೇಗೆ ಡಿಫೆಂಡ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಿರುತ್ತವೆ ಅಂತ? ನಮ್ಮ ವಿಧಾನಸಭೆಯಲ್ಲಿ ಆಯ್ಕೆ ಆಗಿರೋರು 90% ಎಲ್ಲ ಹಿಂದೂಗಳೇ ಅಲ್ವಾ? ಈ ಸರ್ಕಾರ 95-98% ಹಿಂದೂಗಳೇ ಇರೋದಲ್ವಾ? ಸಿ, ಆ್ಯಸ್ MLAs, ಆ್ಯಸ್ ಗೌರ್ಮೆಂಟ್, there is no question of religion. We are all guided by our constitution. We are guided by our rules. ಹೀಗಾಗಿ ಇದು ಹಿಂದೂ ಪರ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ ಅನ್ನೋದು ಅದು ಮೂರ್ಖತನದ ವಾದ. ಚಾಮರಾಜನಗರದಲ್ಲಿ ಈ ಬಾರಿ ಗೆಲ್ಲೋದಕ್ಕೆ ಎಲ್ಲ ಪೂರಕವಾದಂಥ ಅವಕಾಶ ಇದೆ, ಚರ್ಚೆ ಐತೆ ಸಾರ್ವಜನಿಕ ವಲಯದಲ್ಲಿ. ನೀವು ನಿಲ್ಬೇಕು ಅನ್ನುವಂಥದ್ದು ಒತ್ತಾಡನೂ ಕೂಡ ಇದೆ, ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ. ಏನು ಆಗ್ತಾ ಇದೆ ಸರ್ ಚಾಮರಾಜನಗರಕ್ಕೆ ಸಂಬಂಧಪಟ್ಟ ಹಾಗೆ? ಇವು ಹಿಂದಿನ ಯೋಜನೆ 13ರಿಂದ 18 ಇಸ್ವಿಯಲ್ಲಿ ನಡೆದಂಥ ನಮ್ಮ ಸರ್ಕಾರದ ಅಭಿವೃದ್ಧಿ, ಈಗ ಕೈಗೊಂಡಿರ್ತಕ್ಕಂಥ ಗ್ಯಾರಂಟಿ ತೀರ್ಮಾನಗಳು ಇವೆಲ್ಲವನ್ನು ಜನ ನೆನೆಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಒಟ್ಟಾಗಿ 20 ಸ್ಥಾನವನ್ನು ಗೆಲ್ತಕ್ಕಂಥ ಸಾಧ್ಯತೆಗಳು ಕಾಂಗ್ರೆಸ್ ಇದ್ದಾವೆ. ಅಂತಿಮವಾಗಿ ಕಾಂಗ್ರೆಸ್ಸು ತೀರ್ಮಾನ ಮಾಡುತ್ತೆ. ನನಗೆ ಈ ಸಾರಿ ಲೋಕಸಭೆಗೆ ನಿಲ್ಲುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದೀನಿ. ಮತ್ತು ಅಲ್ಲಿ ಯಾರೇ ನಿಂತರೂ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ನಂಜನಗೂಡಲ್ಲಿ ಪುತ್ರ ನಿಲ್ಲಬೇಕು ಅಂತ ಭಾಳ ಒತ್ತಾಯ ಆಯ್ತು ಹಿಂದೇನು, ಈಗಲೂ ಚಾಮರಾಜನಗರಕ್ಕೆ ನಿಲ್ಲಬೇಕು ಅನ್ನುವಂಥದ್ದು ಕೂಡ ಹಲವರು ಒತ್ತಾಯ ಇದೆ. ಏನು ಸರ್ ಕತೆ? ಸುನಿಲ್ ಬೋಸ್ ಅವ್ರು ಏನಾದರೂ ಕಾರ್ಯಕರ್ತರು, ಜನರು ಮತ್ತು ಪ್ರತಿನಿಧಿಗಳು ಹೇಳ್ತಾರೆ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರಲ್ಲ, ಅದು ಯಾರಿಗೆ ತೀರ್ಮಾನ ಮಾಡಿ ಕೊಟ್ಟರು ಪಕ್ಷದ ಗೆಲುವಿಗೆ ನಾವು ದುಡಿಲೇಬೇಕು, ಅದು ನಮ್ಮ ಡ್ಯೂಟಿ. ಅದು ಓಕೆ ಸರ್. ಕೊನೆಯದಾಗಿ ಸಂವಿಧಾನ ಜಾಗೃತಿ ವಿಚಾರವಾಗಿ ನಾನು ಮೊದಲೇ ಕೇಳಿದೆ, ಇದು ಈ ವರ್ಷಕ್ಕೆ ಮಾತ್ರ ಸೀಮಿತ ಆಗಿರುತ್ತಾ ಅಮೃತ ಮಹೋತ್ಸವ ಅನ್ನುವ ಕಾರಣಕ್ಕಾಗಿ, ಅಥವಾ ಮುಂದುವರೆದ ಭಾಗವಾಗಿ ನಾವೇನು ನಿರೀಕ್ಷೆ ಮಾಡ್ಬೋದು? ನಾವು ಜಾಗೃತಿ ಮೂಡಿಸ್ತಕ್ಕಂಥದ್ದು ನಿರಂತರವಾದಂಥ ಪ್ರಕ್ರಿಯೆ. ಶಿಕ್ಷಣ, ಸಂಘಟನೆ, ಹೋರಾಟಗಳು ಒಂದು ಘಟನೆಗೆ ಸೀಮಿತವಾಗಿರೋದಿಲ್ಲ, ಒಂದು ಅವಧಿಗೆ ಸೀಮಿತವಿಲ್ಲ. ನಮ್ಮ ಬದುಕನ್ನು, ಸಮಾಜವನ್ನು ನಿರ್ಮಾಣ ಮಾಡೋ ತನಕನೂ ಹೋರಾಟ ಇದ್ದೇ ಇರ್ತದೆ. ಅನ್ಯಾಯದ ವಿರುದ್ಧದ ಚಳುವಳಿ ನಡೀತಾನೆ ಇರ್ತದೆ, ಜಾಗೃತಿ ಇದ್ದೇ ಇದೆ. ಅವೆಲ್ಲಕ್ಕೂ ಉತ್ತರ ಇರೋದು ಸಂವಿಧಾನದಲ್ಲಿ. ಹೀಗಾಗಿ ಸಂವಿಧಾನದ ಆಶಯ ಕೆಳಗಡೆ ಹೋರಾಟಗಳು, ರೈತ ಚಳುವಳಿ ಇರುವುದು, ಕಾರ್ಮಿಕ ಚಳಿ ಇರುವುದು, ಮಹಿಳಾ ಚಳುವಳಿ ಇರ್ಬೋದು, ದಲಿತ ಚಳುವಳಿ ಇರ್ಬೋದು, ಇವೆಲ್ಲವಕ್ಕೂ ಶಕ್ತಿ ತುಂಬೋದೇ ನಮ್ಮ ಸಂವಿಧಾನ. ವಿದ್ಯಾರ್ಥಿ ಚಳುವಳಿ ಇರ್ಬೋದು. ಹೀಗಾಗಿ ಇದು ನಿರಂತರವಾದಂಥ ಪ್ರಕ್ರಿಯೆ. ಈ ಚಳುವಳಿಗಳು ಪ್ರಜಾಪ್ರಭುತ್ವವನ್ನು ಬಲಗೊಳಿಸ್ತವೆ, ಸೋಷಿಯಲ್ ಮೂವ್ಮೆಂಟ್ಸ್, ಮತ್ತು ಸಮಸ್ಯೆಗಳ ನಿವಾರಣೆಗೆ ಸಾಕಷ್ಟು ಪರಿಹಾರನ ಕಂಡುಕೊಳ್ಳೋಕ್ಕೂ ಸಾಧ್ಯ ಇದೆ, ಸರ್ಕಾರಗಳನ್ನು ಎಚ್ಚರಿಸೋಕ್ಕೂ ಸಾಧ್ಯ ಇದೆ. ಅದು ಸಂವಿಧಾನದ ಜಾಗೃತಿಯ ಮೂಲ ಉದ್ದೇಶ ಮತ್ತು ಗುರಿ. ಅಂಥ ಮಹತ್ತರವಾದಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಐತಿಹಾಸಿಕವಾದ, ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಮಾಡಿಲ್ಲ, ಯಾವುದೇ ರಾಜ್ಯದಲ್ಲಿ. ನಿಮ್ಗೆ ಗೊತ್ತೇ ನೋಡಿ, 6,000 ಪಂಚಾಯತಿಗಳು ಈಗಾಗಲೇ 5,600 ಪಂಚಾಯತಿಗಳಲ್ಲಿ ಎಲ್ಲ ಕಡೆ ಎಲ್ಲ ರಿಪೋರ್ಟ್ ನಿಮ್ಗೆ ಬರ್ತಾ ಇದ್ದಾವೆ. ಯಾವ ಸಂದರ್ಭದಲ್ಲಿ ಇರ್ತಾರೆ, ಊರಲ್ಲಿ ಮೆರವಣಿಗೆ, ಅಲ್ಲಿಂದ ಬಂದು ಕುಂಭಮೇಳದ ಸ್ವಾಗತ, ವಾದ್ಯ ಮೇಳಗಳು, ನಾಟಕ, ನೃತ್ಯ, ಕಲೆ, ಸಾಹಿತ್ಯ ಮತ್ತು ಸೆಮಿನಾರ್ಗಳು, ಸಭೆಗಳು, ಇವೆಲ್ಲವನ್ನು ಮಾಡಿ ಊರನ್ನ ಊರ ಜನನೇ
ಒಂದು ಸಂತೋಷ ಅಂದರೆ ಈ ಸಂವಿಧಾನ ಜಾಗೃತಿ ಜಾಥಾದಲ್ಲಿ ಎಲ್ಲ ಧರ್ಮಗಳು ಎಲ್ಲ ಸಮುದಾಯಗಳು ಸೇರಿದ್ದಾವೆ. ಇದೇ ಭಾರತ ದೇಶ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಿದ್ದೇವೆ, ವೈವಿಧ್ಯಮಯವಾದಂಥ ಕಾಲಘಟ್ಟದಕ್ಕೆ ನಾವು ಪ್ರವೇಶ ಮಾಡ್ತೀವಿ ಅಂತೇಳಿ. ಆ ವೈವಿಧ್ಯಮಯವಾದಂಥ ಬದುಕು ಸಂವಿಧಾನದ ಆಸೆಗಳಿಗೆ ಒಂದಾಗ್ತಾ ಇರತಕ್ಕಂಥದ್ದು, ಹಕ್ಕುಗಳನ್ನು ತಿಳ್ಕೊಳ್ತಕ್ಕಂಥದ್ದು, ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಹೇಳ್ಬೇಕಾದವ್ರಿಗೆ ಹೇಳ್ತಕ್ಕಂಥ ಪರಿಸ್ಥಿತಿಯ ನಿರ್ಮಾಣ ಆಗ್ತಾ ಇರೋದು ಸಂತೋಷದ ಸಂಗತಿ. ಸೊ ಮುಂದುವರಿಯುತ್ತಿದೆ ತಾ ಪ್ರಕಾರವಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಕೂತು ನಮ್ಮ ಜೊತೆಗೆ ಈ ಸಂವಿಧಾನದ ಈ ಜಾಥಾ ಮತ್ತೆ ಈ ಪೀಠಿಕೆ ಓದು ಇದೆಲ್ಲದರ ಉದ್ದೇಶ ಏನು ಎತ್ತ ಅನ್ನುವಂಥ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಸೊ ಇದಾಗಿತ್ತು ವೀಕ್ಷಕರೇ. ಅಂದ್ರೆ ರಾಜ್ಯ ಸರ್ಕಾರ ಈಗ ತಾನೇ ಎಚ್ ಸಿ ಮಹದೇವಪ್ಪ ಅವರು ಹೇಳಿದಾಗೆ ಭಾರತದಲ್ಲೇ ವಿಶಿಷ್ಟವಾದಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ಸುಮಾರು 2.5 ತಿಂಗಳುಗಳಿಂದ ಇದಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾದಂಥ ಜಾಥಾಗಳೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಇದರ ಅನಿವಾರ್ಯತೆ ಖಂಡಿತವಾಗಿಯೂ ಇದೆ. ಸಂವಿಧಾನ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಿಳ್ಕೊಳ್ಬೇಕಾಗಂಥದ್ದು, ತನ್ನ ಹಕ್ಕಿ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾ ಅಂತ ನಿಟ್ಟಿನಲ್ಲಿ ಸಂವಿಧಾನ ಪೀಠಿಕೆ ಓದು ಅನ್ನುವಂಥದ್ದು ಉದ್ದೇಶ ಇದೆಯಲ್ಲ ಅದು ಸಾಕಾರಗೊಂಡಿದೆ. ಇದು ಯಥಾ ಪ್ರಕಾರವಾಗಿ ಮುಂದುವರಿಯುತ್ತೆ ಅನ್ನುವಂಥದ್ದು ಸಚಿವರ ಮಾತಾಗಿತ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.